ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋಣ ಮರಿಬೇಡಿ. ಸೊ ಗೈಸ್, ಫೈನಲಿ ನಮ್ಮ ಧನರಾಜ್ ಹುಲಿ ಅವರು ಅವರ ಫ್ಯಾಮಿಲಿ ಫುಲ್ಲು ಸಮೇತ ಸೇರ್ಕೊಂಡ್ಬಿಟ್ಟಿದ್ದಾರೆ ಮನೆ ಒಳಗಡೆ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ. ಸೊ ಆಕ್ಚುಲಿ ಅವರ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪ ಅವರು 30-40 ಜನ ಇದ್ದಾರೆ ಅನ್ಸುತ್ತೆ ನೋಡ್ತಾ ಇದ್ರೆ. ಹೌದು, ಅವ್ರ ಕಡೆ ಒಂದು ಫೇಮಸ್ ಹುಲಿ ಡ್ಯಾನ್ಸ್ ಮಾಡ್ತಾರೆ ಅವರು. ಸೊ ಹುಲಿ ಡ್ಯಾನ್ಸ್ ಮಾಡಿ ಅವ್ರನ್ನ ಧನರಾಜ್ ಅವ್ರನ್ನ ಎತ್ಕೊಂಡು ವೆಲ್ಕಮ್ ಅವರೇ ಮಾಡ್ಕೊಂತಾರೆ ಆಕ್ಚುಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವರ ವೈಫ್ ಅವರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಎಂಟ್ರಿ ಕೊಟ್ಮೇಲೆ ಅಲ್ಲಿಗೆ ಪಾಸ್ ಮಾಡಿರ್ತಾರೆ ಅವ್ರನ್ನ. ಸೊ ಪಾಸ್ ಮಾಡ್ಬಿಟ್ಟು ಏನೋ ಐಶ್ವರ್ಯ ಅಂದ್ರೆ ಚೆನ್ನಾಗಿದ್ದಾಳ ಹಂಗೆ ಹಿಂಗೆ ಅಂತ ಕಪಾಲಕ್ಕೆಲ್ಲ ಹೊಡಿತಾರೆ ಗುರು. ಅಲ್ಲಿ ಪಾಪ ರಿಯಲ್ ಆಗಿ ಅಂದ್ರೆ ಉತ್ತಮ ಕೊಡ್ಬೇಕಾದ್ರೆ ಕಳಪೆ ಎಲ್ಲಾರು ಬೇರೆ ಕೊಟ್ರೆ ನೀನ್ ಮಾತ್ರ ಉತ್ತಮ ಬಂದ್ಬಿಟ್ಟು ಅವರು ಕೊಟ್ಟಲ್ಲ, ಏನೋ ಸೈಟ್ ಆಗ್ತಿದ್ಯಾ ನೀನು ಹಂಗೆ ಹಿಂಗೆ ಅಂತ ಹೊಡೆದ್ರು. ಅದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವರ ಮಗು ಫೋಟೋನ ಫಸ್ಟ್ ವಿಡಿಯೋ ಬರುತ್ತೆ, ಸಾರಿ ಟಿವಿ ಮೇಲೆ ಬರುತ್ತೆ ಸ್ಕ್ರೀನ್ ಮೇಲೆ. ಸೊ ಸ್ಕ್ರೀನ್ ಮೇಲೆ ಬಂದ್ಮೇಲೆ ನೋಡ್ತಾ ಇರ್ತಾರೆ. ಸೊ ಬಿಗ್ ಬಾಸ್ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರ್ತಾರೆ. ರಿಯಲ್ ಆಗಿ ಮುಟ್ಟೋದಕ್ಕೆ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಸ್ಕ್ರೀನ್ ಮೇಲೆ ಹಿಂಗೆ ಇದು ಮಾಡ್ತಾರೆ, ಟಚ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಧನರಾಜ್ ಅವರೇ ನೀವು ಹೋಗಿ ಒಂದು ಆಕ್ಟಿವಿಟಿ ರೂಮ್ ಒಳಗಡೆ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಸೀಕ್ರೆಟ್ ರೂಮ್ ಒಳಗಡೆ ಆಕ್ಟಿವಿಟಿ ರೂಮ್ ಒಳಗಡೆ ಹೋಗಿ ಲೈಕ್ ನೋಡಿ ಅಂತ ಹೇಳ್ತಾರೆ. ಓಡ್ತಾರೆ. ಸೊ ಹೋಗಿದ ತಕ್ಷಣನೇ ಮಗು ಎತ್ಕೊಂಡು ಮುದ್ದಾಡ್ತಾರೆ. ಒಟ್ಟಿನಲ್ಲಿ ಧನರಾಜ್ ಅವರ ಕೈಯಲ್ಲಿ ಫೈನಲಿ ಮಗುನ ಎತ್ಕೊಂಡಿದ್ದಾರೆ ಆಫ್ಟರ್ 3 months. ಆಕ್ಚುಲಿ ಹೇಳಬೇಕು ಅಂದ್ರೆ ಹೆಚ್ಚು ಕಮ್ಮಿ ಆಗಿದೆ. ಸೊ ಕ್ಯೂಟ್ ಆಗಿತ್ತು ಗುರು ಆಕ್ಚುಲಿ. ಸೊ ಮಗು ನೋಡಿ ಆಕ್ಚುಲಿ ಕ್ಯೂಟ್ ಅನ್ಸ್ತು ಗುರು. ಸೊ ನಮ್ಮ ಅಮ್ಮನೂ ಕೂಡ ಅದನ್ನ ನೋಡ್ಬಿಟ್ಟು ಕ್ಯೂಟ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್, ಮಗು ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಗೈಸ್, ನಿನ್ನೆ ಎಪಿಸೋಡ್ ಅಲ್ಲಿ ಲೈಕ್ ಮೋಕ್ಷಿತ್ ಅವರ ಪೇರೆಂಟ್ಸ್ ಬಂದಿದ್ರು ಅಂಡ್ ಅವರ ತಮ್ಮನೂ ಕೂಡ ಬಂದಿದ್ರು. ಸೊ ಯಾರಿಗೆಲ್ಲ ಆ ಟೈಮಲ್ಲಿ ನಿಮಗೆ ಭಾವುಕರಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಂಗೆ ಒಂದು ಇಷ್ಟ ಆಗಿದೆ ಗೊತ್ತಾ, ಸಿ ಆಕ್ಚುಲಿ ಪಾಪ ಸಿ ಆ ಹುಡುಗ ರೆಕಗ್ನೈಸೇಷನ್ ಮಾಡದಲ್ಲ. ಸಿ ನಾನೇನೋ ಏಜ್ ಇನ್ನೂ ಕಮ್ಮಿ ಅನ್ಕೊಂಡೆ, ಬಟ್ ಏಜ್ 22 ಆಗಿದೆ. ಸೊ 15 years ವರೆಗೂ ಪಾಪ ಹುಡುಗ ಲೈಕ್ ಓಡಾಡ್ತಿದ್ರಂತೆ. ಈಗ ಅದೇನೋ ಮತ್ತೆ ಕೆಳಗಡೆ ಬಿದ್ದು ಆತರ ಆಯ್ತು ಅಂತ ಹೇಳ್ತಾರೆ. ಸೊ ಅಂದ್ರೆ ಮೈಂಡ್ ಹಂಗೆ ಇತ್ತಂತ, ಅಬ್ನಾರ್ಮಲ್ ಇತ್ತಂತೆ 15 years ತನಕ. ಬಟ್ ನಡೀತಿದ್ರಂತೆ. ಅದಾದ್ಮೇಲೆ ಸೊ ಬಿದ್ಮೇಲೆ ಈ ತರ ಕಾಲು ನಡಿಯಕ್ಕೂ ಆಗಲ್ಲ ಆ ತರ ಆಗಿದೆ ಅಂತ ಹೇಳಿದ್ರಲ್ಲಿ. ಸೊ ಒಟ್ನಲ್ಲಿ ಗೈಸ್, ನಂಗೆ ಆಕ್ಚುಲಿ ಏನ್ ಗೊತ್ತಾ, ಪಾಪ ಸಾಕ್ತಾ ಇದಾರಲ್ಲ ಇನ್ನೂ ಗ್ರೇಟ್ ಆಫ್ ಹೇಳಲೇಬೇಕು ಆಕ್ಚುಲಿ. ಸೊ ಈ ತರ ಮಕ್ಕಳುಗಳನ್ನ ನೋಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂಥರ ಗುಂಡಿಗೆ ಬೇಕು ಅಂತ ಹೇಳ್ತಾರೆ. ಆ ತರ ಕಷ್ಟ ಆಗುತ್ತೆ ಯಾರಿಗಾದ್ರೂ ಅಷ್ಟೇ, ಫೈನಾನ್ಷಿಯಲಿ ಬರ್ಡನ್ ಆಗುತ್ತೆ. ಬಟ್ ಸ್ಟಿಲ್ ಮೋಕ್ಷಿತ ಅವರು ಅದನ್ನ ಬಿಟ್ಕೊಡದೆ ಅವ್ರೊಂದು ಮಾತು ಹೇಳ್ತಾರೆ, ನಾನು ಕಾಲೇಜ್ ಡೇಸ್ ಮುಗಿದ್ಮೇಲೆ ನನ್ನ ಲೈಕ್ ಕೆಲ್ಸಕ್ಕೆ ಸೇರಿಸ್ತೀನಿ ಅಂದಾಗ ನಿನ್ ದುಡ್ದು ನನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅವ್ರ ತಂದೆಯವ್ರು ಹೇಳ್ತಾರೆ. ಅಂದ್ರೆ ಅವ್ರ ತಂದೆಯವ್ರು ನೋಡಿ ಯಾವ ರೀತಿ ಮನಸ್ಥಿತಿ ಅಂತ. ಯಾಕಂದ್ರೆ ಮಗು ಈ ತರ ಇದೆ, ಇನ್ನೊಬ್ರು ಏನು ದುಡಿತಲ್ಲ, ಫೈನಾನ್ಷಿಯಲಿ ಹೆಲ್ಪ್ ಬೇಕು ಅಂತಂದಾಗ ಸ್ಟಿಲ್ ಮೋಕ್ಷಿತ ಅವರು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಆಮೇಲೆ ಆಚೆ ಬಂದು ಲೈಕ್ ಈ ಸೀರಿಯಲ್ಗಳಲ್ಲಿ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಆಕ್ಚುಲಿ ನಾನು ನೋಡ್ತಾ ಇದ್ದೆ, ಪುಟ್ಟಕ್ಕನ ಮಕ್ಕಳು ಅಂತ ಒಂದು ಸೀರಿಯಲ್ ಇದೆ ಜೀ ಕನ್ನಡದಲ್ಲಿ. ಆಕ್ಚುಲಿ ಆ ಸೀರಿಯಲ್ ನ ಆಕ್ಚುಲಿ ತಮಿಳಲ್ಲಿ ಡಬ್ ಮಾಡ್ಕೊಂಡಿದ್ದಾರೆ. ತಮಿಳಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ಸೊ ತಮಿಳಲ್ಲಿ ಆಕ್ಟ್ ಮಾಡಿದ್ದಾರೆ. ನಾನು ನಿನ್ನೆ ಯೂಟ್ಯೂಬ್ ಅಲ್ಲಿ ಬಂದು ನೋಡಿದ, ನಂಗೂ ಲಿಟರಲಿ ಶಾಕ್ ಆಯ್ತು. ನೋಡಿ ವಾಚ್ ಮಾಡಿ ಒಂದ್ಸತಿ ನೋಡೋಣ. ತಮಿಳಲ್ಲಿ ಬಂದಿದೆ ಆಕ್ಚುಲಿ. ನಾನು ಅದನ್ನ ನೋಡಿದೆ, ಅವ್ರ ಆಕ್ಟಿಂಗ್ ನೋಡೋಕ್ಕೋಸ್ಕರ ನಾನು ಸುಮ್ಮನೆ ಓಪನ್ ಮಾಡಿ ನೋಡಿದೆ. ಸೊ ಚೆನ್ನಾಗಿ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಗಾಯ್ಸ್, ಈ ವಾರ ನಮಗೆ ಫುಲ್ ಏನೋ ಕಣ್ಣಲ್ಲೆಲ್ಲ ನೀರು ಬರೆಸೋ ತರ ಮಾಡ್ತಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಫ್ಯಾಮಿಲಿಯಿಂದನೂ ಬಂದು ಮಂಜು ಅವ್ರ ಅಪ್ಪನೂ ಬಂದ್ರು, ಅವ್ರ ಅಮ್ಮನೂ ನೋಡಿ ತುಂಬಾ ಒಂಥರ ಖುಷಿ ಆಯ್ತು. ಸೊ ನಿಮ್ಗೆಲ್ಲ ಯಾರ ಫ್ಯಾಮಿಲಿ ನೋಡಿ ಖುಷಿ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಗೌತಮಿ ಅವರ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ನಿನ್ನೆ ಆಕ್ಚುಲಿ ಗೈಸ್ ಇದು ಎಪಿಸೋಡ್ ಅಲ್ಲಿ ರಿವ್ಯೂ ಮಾಡೋಷ್ಟು ಏನ್ ಅಂತದೇನಿಲ್ಲ, ಎಲ್ಲ ಹ್ಯಾಪಿ ಮೂಮೆಂಟ್ಸ್. ಸೊ ಕೆಲವರು ಎಪಿಸೋಡ್ ನೋಡಿರೋಲ್ಲ, ಅವ್ರಿಗೋಸ್ಕರ ಎಪಿಸೋಡ್ ಮಾಡ್ತೀವಿ, ಆಮೇಲೆ ಬರುತ್ತೆ ವಿಡಿಯೋ. ಬಟ್ ನಿನ್ನೆ ನನಗೇನೋ ಕಂಟೆಂಟ್ ಇರೋದು ಏನು ಕಾಣಿಸ್ತಲ್ಲ, ಒಂದ್ ಸ್ವಲ್ಪ ಝೀರೋ ಇತ್ತು. ಬಟ್ ಇದು ಓಕೆ. ಬಟ್ ನನಗೇನ್ ಅನಿಸ್ತಾ ಇರೋದು ಅಂತಂದ್ರೆ, ಬಿಗ್ ಬಾಸ್ ಅವರು 2 ದಿನಕ್ಕೆ ಮುಗಿಸೋವಂತ ಕಂಟೆಂಟ್ ಗಳನ್ನ ತಗೊಂಡ್ ಬಂದು ಒಂದೇ ದಿವಸಕ್ಕೆ ಮುಗಿಸಬಹುದಾಯ್ತು. ಒಂದ್ ದಿನ ಬೇಡ, 2 ದಿನನೇ ಇಟ್ಕೊಳ್ಳಿ. ಮಂಡೇ ಟ್ಯೂಸ್ಡೇ ಇಟ್ಕೊಂಡು, ಸೊ ವೆಡ್ನೆಸ್ಡೇ ಬಂದ್ಬಿಟ್ಟು ನಾಮಿನೇಷನ್ಸ್ಗೆ ಪ್ರಕ್ರಿಯೆಗೆ ಟಾಸ್ಕ್ ಗಳು ಕೊಟ್ಟು, ಗುರುವಾರ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ, ಶುಕ್ರವಾರ ಎಲ್ಲ ಕರೆಕ್ಟ್ ಆಗಿ ಆಗ್ತಿತ್ತು. ಸೊ ಇವ್ರೇನ್ ಮಾಡ್ತಾ ಇದಾರೆ, ಮೇ ಬಿ ನನಗನ್ಸಿರೋದು 2 ದಿನ ಮುಗಿಸಿದ್ದಾರೆ. ಬಟ್ ನಮ್ಗೆ ಟೆಲಿಕಾಸ್ಟ್ ಮಾಡ್ತಾರೆ, ಹೇಗ್ ಮಾಡ್ತಾ ಇದಾರೆ ಅಂತಂದ್ರೆ ಡ್ರ್ಯಾಗ್ ಮಾಡಿ ಥರ್ಸ್ಡೇ ವರ್ಗೂ ತಗೊಂಡ್ಬಂದಿದ್ದಾರೆ. ಮಂಡೇ ಆಫ್ಟರ್ನೂನ್ ಇಂದ ಸ್ಟಾರ್ಟ್ ಆಗಿದ್ದು, ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ವರ್ಗೂ ತಗೊಂಡ್ಬಂದಿಟ್ಟಿದ್ದಾರೆ. ಈಗ ಇನ್ನು ಹನುಮಂತು ಅವರ ಬರ್ಬೇಕು, ಚೈತ್ರ ಕುಂದಾಪುರ ಅವ್ರ ಫ್ಯಾಮಿಲಿ ಬಂದಿಲ್ಲ ಇನ್ನು. ಎಸ್, ಹನುಮಂತು, ಚೈತ್ರ ಕುಂದಾಪುರ ಮತ್ತೆ ಧನರಾಜ್ ಈಗ ಫ್ಯಾಮಿಲಿ ಬಂದಿದ್ದಾರೆ. ಇವತ್ತಿನ ಎಪಿಸೋಡ್ ತೋರಿಸ್ತಾರೆ ಅನ್ಸುತ್ತೆ. 3 ಜನ ಫ್ಯಾಮಿಲಿ ಅವರು ಬಂದು ನಿಂತ್ಕೊಳ್ತಾರೆ. ಸೊ ಇಲ್ಲಿಗೆ ಟೆಲಿಕಾಸ್ಟ್ ಎಂಡ್ ಮಾಡ್ತಾರೆ. ಸೊ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಕ್ಯಾಪ್ಟನ್ಸಿ ಒಟ್ಟುಕೊಂಡು ಟಾಸ್ಕ್, ನೆನ್ನೆ ಒಂದು ಕ್ಯಾಪ್ಟನ್ಸಿ ಒಟ್ಟು ಟಾಸ್ಕ್ ನಡೀತು. ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು, ರಜತ್ ಅವರು ನಡುವೆ. ಅದರಲ್ಲಿ ಭವ್ಯ ಅವರು ಕ್ಯಾಪ್ಟನ್ಸಿ ಒಟ್ಟಿಂದ ಹೋದ್ರು. ಬಟ್ ಚೆನ್ನಾಗಿ ಆಡಿದ್ರು ಗೇಮು. ಸೊ ನೋಡೋಣ ಗೈಸ್, ಒಟ್ಟಿನಲ್ಲಿ ಏನಾಗುತ್ತೆ ಎತ್ತಕತೆ ಅಂತ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ತಿಳಿಸ್ಕೊಡ್ತೀವಿ. ಅಂಡ್ ಏನ್ ಅನ್ನಿಸ್ತು ನಿಮಗೆ, ನಮ್ಗೆ ಅನ್ಸಿರೋ ತರನೇ ಏನಾದ್ರು ಒಂದ್ ಸ್ವಲ್ಪ ಫೀಲ್ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನಮ್ಮ ಎಪಿಸೋಡ್ನ ರಿವ್ಯೂ. ಆ್ಯಂಡ್ ಗೈಸ್, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ವೀಡಿಯೋಸ್ಗಳು ಕೊಡ್ತಾ ಇರ್ತೀವಿ. ಆ್ಯಂಡ್ ಶಾರ್ಟ್ಸಲ್ಲೂ ಕೂಡ ಕೊಡ್ತಾ ಇರ್ತೀವಿ ಗೈಸ್. ಸೊ ನಿಮಗೆ ಶಾರ್ಟ್ಸ್ ನೋಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.